ಅಂದರೆ ಆ ವೈದ್ಯ ನಮ್ಮಲ್ಲಿ ಅಷ್ಟೊಂದು ಇರುತ್ತಲ್ವ, ಮನೇಲಿ ಯಾರು ಹೇಳ್ಕೊಡ್ತಾರೆ ಸೆಕ್ಸ್ ಬಗ್ಗೆ? ನೋ ಚಾನ್ಸ್ ಅಟ್ ಆಲ್. ಎಲ್ಲೋ ನಮ್ಮ ಕಾಲದಾಗೆ ಪುಸ್ತಕ ಮದನ ಅಂತ ಒಂದು ಬರೋದು, ಕದ್ದು ಪುಸ್ತಕ ಓದಿ, ಯಾರೋ ಫ್ರೆಂಡ್ ಹೇಳ್ಕೊಟ್ಟಿದ್ನೆಲ್ಲ ಕೇಳಿ ಕದ್ದು ಓದ್ಕೊಂಡು ಕೆಳಗಡೆ ಒಂದನ್ನು ಓದ್ಕೊಂಡು, ಈಗೇನ್ರಿ ಮೈ ಗಾಡ್ ಐ ಟೆಲ್ ಯು ಆನೆಸ್ಟ್ಲಿ, ಈ ಹುಡುಗರುಗಳಿಗೆಲ್ಲ ಕೊಟ್ಬಿಟ್ಟು ಅವು ಸೀದಾ ಅಪ್ಪ ಅಮ್ಮ ಇರೋ ತನಕ ಹಿಂಗಿರ್ತವೆ, ಸೀದಾ ಪೋರ್ನ್ ಫಿಲ್ಮ್ ಹೊಟ್ಟೋಗ್ತವೆ ಸೀದಾ. ನನಗೆ ಇಷ್ಟೆಲ್ಲ ಯಾಕೆ ಹೇಳಬೇಕಾಯ್ತು ಅಂದರೆ, ಒಬ್ಬ ವೈದ್ಯ ಕೇವಲ ಧನದಾಹಿ ಆಗದೆ ಸ್ನೇಹಿತ, ಹಿತೈಷಿ, ಮಾರ್ಗದರ್ಶಿ ಆಗಿರಬೇಕು, ಫ್ರೆಂಡ್, ಫಿಲಾಸಫರ್, ಗೈಡ್ ಆಗಿರಬೇಕು. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳ್ತೀವಿ ವೈದ್ಯನ ಕ್ವಾಲಿಟೀಸ್ ಹೆಂಗಿರಬೇಕು ಅಂತ. ಅದೆಲ್ಲ ಡಾಕ್ಟ್ರಿಗೆ ಇರಬೇಕು ಅಂತ ಹೇಳ್ತೀವಿ. ಅದು ಹದ್ದಿನ ಕಣ್ಣು, ಲೇಡೀಸ್ ಫಿಂಗರ್ ಅಂದರೆ ಸಾಫ್ಟಾಗಿದ್ದರೆ ಲೇಡೀಸ್ ಫಿಂಗರ್ ಇರಬೇಕು ಅಂತೀವಿ, ಲಯನ್ಸ್ ಹಾರ್ಟ್ ಇರಬೇಕು ಅಂತೀವಿ, ಆ ಥರ ಹೇಳ್ತಾ ತಾಯಿಯ ಮಮತೆ ಇರಬೇಕು ಅಂತೀವಿ, ವಾತ್ಸಲ್ಯ ಇರಬೇಕು ಅಂತೀವಿ. ನಮ್ಮಲ್ಲಿ ಧೈರ್ಯ, ಶೌರ್ಯ, ಸ್ಥೈರ್ಯ, ಶಕ್ತಿ, ವೀರ್ಯ, ಸೌಶೀಲ್ಯ, ಕಾರುಣ್ಯ, ಮಾಧುರ್ಯ, ಆಪ್ತ ಸಖ ಹಿಂಗಿರಬೇಕು ಒಬ್ಬ ಡಾಕ್ಟ್ರು ಅಂತ. ಹಂಗಿಲ್ಲದೆ ಇದ್ದರೆ ಅವನನ್ನು ಯಾರು ಡಾಕ್ಟ್ರು ಅಂತ ಕರೀತಾರೆ? ಅವನು ಯಾಕೆ ಡಾಕ್ಟ್ರು ಅಂತ ಆಗಬೇಕು?